ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವೆಶನ್ ನನಗೆ ರಿಲೇಟೆಡ್ ಟು ದಿಸ್ HIV. ನಾನು ಒಂದು ತಿಂಗಳಿಗೆ HIV ಟೆಸ್ಟ್ ಮಾಡಿಕೊಂಡೆ, 6 ತಿಂಗಳಿಗೆ HIV ಟೆಸ್ಟ್ ಮಾಡಿಕೊಂಡೆ, ಈಗ 5 ವರ್ಷ ಆಯಿತು HIV ಟೆಸ್ಟ್ ಮಾಡಿಕೊಂಡೆ, ನನಗೆ ನೆಗೆಟಿವೇ ಬರ್ತಾ ಇದೆ, ನಾನು ಇನ್ನೂ ಮತ್ತೂ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕಾ, ಈ ಥರದ ಪ್ರಶ್ನೆ ಬರ್ತಾ ಇರುತ್ತೆ. ಸೊ ಈ ಟೆಸ್ಟಿಂಗ್ ಆ್ಯಂಡ್ ರೀಟೆಸ್ಟಿಂಗ್ ಇನ್ HIV ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಈಗ HIV ಪತ್ತೆ ಹಚ್ಚಲಿಕ್ಕೆ ಏನು ಟೆಸ್ಟ್ಗಳಿದ್ದಾವೆ, ಅದು ಯಾವುದೇ ಟೆಸ್ಟ್ ಇರಲಿ, ಕಾರ್ಡ್ ಟೆಸ್ಟು. ಓಕೆ, ಕಾರ್ಡ್ ಟೆಸ್ಟ್ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ನಿಮಗೆ ನಿಮ್ಮ ಪ್ರೈವೇಟ್ ಲ್ಯಾಬ್ಸಲ್ಲಿ ಒಂದು 300 ರುಪೀಸಿಗೆಲ್ಲ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡಲ್ಲಿ ನಿಮ್ಮ ಬ್ಲಡ್ಡನ್ನು ಹಾಕಿದಾಗ 1 ಗೆರೆ ಬರುತ್ತೋ 2 ಗೆರೆ ಬರುತ್ತೋ ನೋಡ್ತಾ ಇರ್ತಾರಲ್ವ, ಅದು ಕಾರ್ಡ್ ಟೆಸ್ಟು. ಅಥವಾ ಟ್ರೈಡಾಟ್ ಟೆಸ್ಟು, 1 ಡಾಟ್ ಬರ್ತಾ ಇರುತ್ತೆ, ಇದರಲ್ಲಿ 2 ಡಾಟ್ ಬರ್ತಾ ಇದೆಯಾ, 3 ಡಾಟ್ ಬರ್ತಾ ಇದೆಯಾ ಅಂತ ತಿಳ್ಕೊಳ್ತಿರ್ತಾರಲ್ಲ, ಅದು ಟ್ರೈಡಾಟ್ ಟೆಸ್ಟು. ಆ ಟೆಸ್ಟ್ ಇರಲಿ. ಅಥವಾ ನಿಮ್ಮ HIV 1 and 2 ಆ್ಯಂಟಿಬಾಡಿ ಟೆಸ್ಟ್, ಅದು ಎಲೈಸಾದಿಂದ ಅಥವಾ ಕ್ಲಿಯಾದಿಂದ ಯಾವುದೇ ಮೆಥಡಿಂದ ಪತ್ತೆ ಹಚ್ಚೋ ಟೆಸ್ಟ್ ಇರಲಿ, ಅಥವಾ ಕಾಂಬೋ ಟೆಸ್ಟ್ ಇರಲಿ, ಅಥವಾ ನಿಮ್ಮ HIV RNA ಟೆಸ್ಟ್ ಇರಲಿ. ಇವೆಲ್ಲ ಟೆಸ್ಟ್ಗಳು ಮಾರ್ಕೆಟಲ್ಲಿ ಈಗೇನಿದ್ದಾವೆ ಎಲ್ಲವೂ HIV ಪತ್ತೆ ಹಚ್ಚಲಿಕ್ಕೆ ಬಹಳ ಸೆನ್ಸಿಟಿವ್, ಸ್ಪೆಸಿಫಿಕ್ ಇದ್ದಾವೆ. ಅಂದರೆ ಬಹಳ ಅಕ್ಯುರೇಟ್ ಇರ್ತವೆ, ಬಹಳ ಕರೆಕ್ಟ್ ರಿಸಲ್ಟ್ಸನ್ನು ಕೊಡ್ತಾ ಇರ್ತವೆ. ಬಟ್ ಇವುಗಳಿಗೆಲ್ಲ ಅವುಗಳದೇ ಆದಂಥ ಒಂದು ವಿಂಡೋ ಪೀರಿಯಡ್ ಅಂತ ಇರುತ್ತೆ. ಓಕೆ, ಈಗ ವಿಂಡೋ ಪೀರಿಯಡ್ ಅಂದರೆ ಏನು, ಭಾಳಷ್ಟು ಜನರಿಗೆ ವಿಂಡೋ ಪೀರಿಯಡ್ ಅಂದರೆ ಏನಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ವಿಂಡೋ ಪೀರಿಯಡ್ ಅಂದರೆ ಯಾವಾಗ HIV ನಿಮ್ಮ ಬಾಡಿಗೆ ಎಂಟರ್ ಆಯಿತು ಮತ್ತು ಯಾವಾಗ ಈ ಟೆಸ್ಟ್ಗಳು ಈ HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚುವಂಥ ಕೆಪ್ಯಾಸಿಟಿಯನ್ನು ಹೊಂದಿದ್ದಾರೆ, ಆ ಟೈಮನ್ನು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಈಗ ಸಪೋಸ್ ಒಂದು ಕಾರ್ಡ್ ಟೆಸ್ಟಿಗೆ ಈ HIV ಪತ್ತೆ ಹಚ್ಚಲಿಕ್ಕೆ ಮಿನಿಮಮ್ ಒಂದು 25ರಿಂದ ಒಂದು 90 ಡೇಸ್ ಬೇಕಾಗ್ಬೋದು ಅಂತ. ಅಂದರೆ ಮಿನಿಮಮ್ 25 ದಿವಸಗಳಕ್ಕಿಂತ ಮೊದಲೇ ನೀವು ಟೆಸ್ಟ್ ಮಾಡಿಕೊಂಡ್ರೆ ಈ ಟೆಸ್ಟು ಸರಿಯಾದ ರಿಸಲ್ಟನ್ನು ಕೊಡದೇ ಇರಬಹುದು. ಸೊ ಈ ರೀತಿ ಟೈಮಿಂಗ್ ಏನಿರುತ್ತೆ ಇದನ್ನು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ, ಸಪೋಸ್ ನೀವು ಟೆಸ್ಟ್ ಮಾಡಿಕೊಂಡಾಗ ಅದರ ವಿಂಡೋ ಪೀರಿಯಡ್ ಆಗಿ ಹೋಗಿದೆ, ಆ ಟೆಸ್ಟಿಂದ ವಿಂಡೋ ಪೀರಿಯಡ್ ಆಗಿ ಹೋಗಿದೆ ಅಂದಾಗ ಅದು ಕರೆಕ್ಟ್ ರಿಸಲ್ಟನ್ನೇ ಕೊಡ್ತಾ ಇರುತ್ತೆ. ಸೊ ನೀವು ವಿಂಡೋ ಪೀರಿಯಡ್ ಆದ ನಂತರ ಯಾವುದೇ ಟೆಸ್ಟನ್ನು ಮಾಡ್ಕೊಳ್ಳಿ, ಆ ರಿಸಲ್ಟ್ ಕರೆಕ್ಟೇ ಇರುತ್ತೆ. ಇದು 3 ಮಂತ್ಸು, 6 ಮಂತ್ಸು, 6 ಇಯರ್ಸು, 5 ಇಯರ್ಸು ಯಾವುದಕ್ಕೂ ಇಷ್ಟು ವಿಂಡೋ ಪೀರಿಯಡ್ ಇರೋದಿಲ್ಲ. ಗೊತ್ತಾಯ್ತಾ? ವಿಂಡೋ ಪೀರಿಯಡ್ ಅಂದರೆ ನಮ್ಗೆ ಇವತ್ತು HIV ಇನ್ಫೆಕ್ಷನ್ ಆಯಿತು, ಪತ್ತೆ ಹಚ್ಚೋಕ್ಕೆ 6 ಇಯರ್ಸ್ ಬೇಕು ಅಂದಾಗ ನಾವು ನಿಮ್ಮನ್ನು ಟ್ರೀಟ್ ಮಾಡೋದು ಯಾವಾಗ, ನಿಮಗೆ HIV ಆಗುವಂಥ ಇನ್ಫೆಕ್ಷನನ್ನು ತಡೆಯೋದು ಯಾವಾಗ, ನಿಮಗೆ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡೋದು ಯಾವಾಗ ಅಲ್ವಾ? ಸೊ ಆದ್ದರಿಂದ ನಿಮಗೆ ಯಾರು ಈ ರೀತಿ ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ನಾನು ಬಹಳಷ್ಟು ಸಲ ವೀಡಿಯೋಸಲ್ಲಿ ನೋಡಿದೆ, ಅಲ್ಲಿ ಹೇಳ್ತಾ ಇದ್ರು ದಟ್ 6 ಇಯರ್ಸ್ ಆದಮೇಲೂ ಬರ್ಬೋದು, 7 ಇಯರ್ಸ್ ಆದಮೇಲೂ ಬರ್ಬೋದು. ಒಂದು ಸೆಂಟೆನ್ಸನ್ನು ನೀವು ಜಸ್ಟ್ ಜನರಲೈಸ್ ಮಾಡಿಕೊಂಡು ಅದನ್ನ ತಿಳ್ಕೊಳ್ಬಾರ್ದು. ಓಕೆ, ಕೆಲವೊಂದು ಕಂಡೀಷನ್, ಕೆಲವೊಂದು ಸಿಚುವೇಶನ್ಸಲ್ಲಿ ನಾವು ನಿಮಗೆ ಸ್ಪೆಸಿಫಿಕಲಿ ಹೇಳ್ತಾ ಇರ್ತೇವೆ ನೀವು ಯಾವಾಗ ಟೆಸ್ಟು ರೀಟೆಸ್ಟು ಮಾಡ್ಕೊಳ್ಳಿ ಅಂತ. ಬಟ್ ಜಸ್ಟ್ ಬಿಕಾಸ್ ಯಾವುದೋ ಒಂದು ವಿಡಿಯೋದಲ್ಲಿ ಯಾರೋ ಒಬ್ಬರು ಹೇಳಿದರು ಅದು ನಿಮಗೂ ಅನ್ವಯಿಸುತ್ತೆ ಅಂತ ಅಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ ನನಗೆ ಅನ್ವಯಿಸತ್ತೋ ಇಲ್ಲೋ, ನಾನು ಮಾಡ್ಕೊಳ್ಬೇಕೋ ಇಲ್ಲೋ, ನಿಮ್ಗೆ ಆ ರೀತಿ ಎಲ್ಲ ಡೌಟ್ ಇತ್ತು ಅಂದಾಗ ನೀವೇನು ಮಾಡಬೇಕು, ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕೇ ಹೊರತು ಗೂಗಲಲ್ಲಿ ಹಾಕ್ಕೊಂಡು ಟೈಪ್ ಮಾಡಿಕೊಂಡು ನೀವೇ ಹಾಗೆ ಒಂದು ಬೇಡದಿದ್ದೆಲ್ಲ ಮಿಸ್ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಅದರಿಂದ ಹೆದರ್ಕೊಂಡು ಸಿಕ್ಕಾಪಟ್ಟೆ ಟೆಸ್ಟಿಂಗ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಿರೋದಿಲ್ಲ? ಯಾಕಂದರೆ ಈಗಿನ ಟೆಸ್ಟ್ಗಳು ಏನಿದ್ದಾವೆ ಅವು
ಎಲ್ಲ ಟೆಸ್ಟ್ಗಳು ಕರೆಕ್ಟ್ ಆದಂತಹ ರಿಸಲ್ಟ್ಸನ್ನೇ ಕೊಡ್ತಾ ಇರ್ತಾರೆ. ಪ್ರೊವೈಡೆಡ್ ನೀವು ಕರೆಕ್ಟ್ ಟೈಮಿಗೆ ಟೆಸ್ಟ್ ಮಾಡ್ಕೊಂಡ್ರಿ ಅಂದಾಗ ನಿಮ್ಮ ರಿಸಲ್ಟ್ಸ್ ಕರೆಕ್ಟ್ ಬರ್ತಾನೆ ಇರ್ತಾರೆ. ಇವತ್ತು ನೀವು ಸಂಬಂಧ ಮಾಡಿದ್ರಿ, ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ, ನಾಳೆನೇ ಹೋಗಿ ನಾನು ಟೆಸ್ಟ್ ಮಾಡ್ಕೋತೀನಿ ಅಥವಾ ಒಂದು ವಾರದಲ್ಲಿ ಹೋಗ್ಕೊಂಡು ನಾನು ಕಾರ್ಡ್ ಟೆಸ್ಟ್ ಮಾಡ್ಕೊಳ್ತೀನಿ ಅಂದಾಗ ಆ ರಿಸಲ್ಟ್ಸ್ ವ್ಯಾಲಿಡ್ ಇರೋದಿಲ್ಲ. ಯಾಕಂದರೆ ಕಾರ್ಡ್ ಟೆಸ್ಟಿಗೆ ಇನ್ನೂ ಆ ಕೆಪಾಸಿಟಿ ಬಂದಿಲ್ಲ ಒಂದು ವಾರಕ್ಕೆ ನಿಮಗೆ HIV ಇದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚೋಕ್ಕೆ. ಯಾವಾಗ ಬರುತ್ತೆ? ಅದರ ವಿಂಡೋ ಪೀರಿಯಡ್ ಆದಮೇಲೆ. ಅದರ ವಿಂಡೋ ಪೀರಿಯಡ್ ಯಾವಾಗ ಆಗತ್ತೆ? ಅದರ ವಿಂಡೋ ಪೀರಿಯಡ್ ಇರುತ್ತೆ ಮಿನಿಮಮ್ 1 ತಿಂಗಳು. ನೀವು ಎಕ್ಸ್ಪೋಸ್ ಆದ 1 ತಿಂಗಳಾದರೂ ಬೇಕು ನೀವು ಕಾರ್ಡ್ ಟೆಸ್ಟಲ್ಲಿ ನಿಮ್ಗೆ HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಕೊಳ್ಳೋಕ್ಕೆ. ಓಕೆ, ಸೊ ಮಿನಿಮಮ್ 1 ತಿಂಗಳಲ್ಲಿ ಅದು ಏನು ರಿಸಲ್ಟ್ ಕೊಟ್ಟಿರುತ್ತೆ ಅದು ಆಲ್ಮೋಸ್ಟ್ 99% ಕರೆಕ್ಟ್ ಇರುತ್ತೆ. ಇನ್ನೂ 1%ಗೆ ನಾವು ಏನು ಹೇಳ್ತೀವಿ, ನೀವು 3 ಮಂತ್ಸಿಗೆ ಇನ್ನೊಮ್ಮೆ ಬನ್ನಿ ಅಂತ ಇರ್ತೀವಿ. ಯಾಕೆ 3 ಮಂತ್ಸಿಗೆ? ಯಾಕಂದರೆ ನಾವು ಕಾರ್ಡ್ ಟೆಸ್ಟಲ್ಲೆಲ್ಲ ಏನು ಪತ್ತೆ ಹಚ್ತಾ ಇರ್ತೀವಿ, ನಿಮ್ಮ ಬಾಡಿ ಎಷ್ಟು ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಸಪೋಸ್ ಒಂದು ವ್ಯಕ್ತಿ ಯಾವುದೋ ಒಂದು ಔಷಧಿಗಳ ಮೇಲಿದ್ದಾನೆ, ಸ್ಟಿರಾಯ್ಡ್ಸ್ ಮೇಲಿದ್ದಾನೆ, ಕ್ಯಾನ್ಸರ್ ಥೆರಪಿ ಮೇಲಿದ್ದಾನೆ, ಅಥವಾ ಆತನಿಗೆ ಯಾವುದೋ ಒಂದು ಇಮ್ಯೂನ್ ರೋಗ ಇದೆ, ಈ ಥರದ್ದೆಲ್ಲ ಕಂಡೀಷನ್ ಇದ್ದಾಗ ಅವನ ಬಾಡಿ ಅಷ್ಟು ಸಫಿಷಿಯಂಟ್ ಆ್ಯಂಟಿಬಾಡಿಯನ್ನು 1 ತಿಂಗಳಿಗೆ ಪ್ರೊಡ್ಯೂಸ್ ಮಾಡದೇ ಇರಬಹುದು. ಸೊ ಆದ್ದರಿಂದ ನಾವು 3 ತಿಂಗಳಿಗೆ ಅವನಿಗೆ ಮತ್ತೊಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಇರ್ತೀವಿ. ಸೊ ಈಗ ಇದು 3 ತಿಂಗಳಲ್ಲಿ ನಮಗೆ ಆಲ್ಮೋಸ್ಟ್ 100% ಗೊತ್ತಾಗ್ಬಿಡತ್ತೆ ಆ ವ್ಯಕ್ತಿಗೆ HIV ಇದೆಯೋ ಇಲ್ವೋ ಅಂತ. ನಮಗೆ 3 ವರ್ಷ, 13 ವರ್ಷ, 10 ವರ್ಷ ಎಲ್ಲ ಬೇಕಾಗೋದಿಲ್ಲ ಒಂದು ವ್ಯಕ್ತಿಗೆ HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಲಿ. ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಿರ್ತಾರೆ, ಆ ವ್ಯಕ್ತಿಗೆ ಒಂದು 10 ವರ್ಷ ಆದಮೇಲೆ ಗೊತ್ತಾಯಿತು ಅವರಿಗೆ HIV ಇತ್ತು ಅಂತ. 10 ವರ್ಷ ಆದಮೇಲೆ ಗೊತ್ತಾಯಿತು ಅಂದರೆ ಆ HIV ಇದ್ದಂಥ ವ್ಯಕ್ತಿ ಮೊದಲು ಟೆಸ್ಟೇ ಮಾಡ್ಕೊಂಡಿರ್ಲಿಕ್ಕಿಲ್ಲ, ಅಥವಾ ಟೆಸ್ಟ್ ಮಾಡ್ಕೊಂಡು ಟೈಮಿಂಗ್ ರಾಂಗ್ ಆಗಿರ್ಬೋದು, ಅಥವಾ ಅವನು ಮಧ್ಯದಲ್ಲಿ ಬೇರೆ ಸೆಕ್ಷುವಲ್ ಎಕ್ಸ್ಪೋಜರಿಗೆ ಹೋಗಿರ್ಬೋದು. ಸೊ ಸುಮಾರಷ್ಟು ಥಿಂಗ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಓಕೆ, ಸೊ ಅಲ್ಲಿ ಇಲ್ಲಿ ಕೇಳಿಕೊಂಡು ಏನೋ ಒಂದು ಇಮ್ಯಾಜಿನ್ ಮಾಡಿಕೊಂಡು ಈ ರೀತಿ ಟ್ರ್ಯಾಪಲ್ಲಿ ನೀವು ಸಿಕ್ಕಾಕೊಳ್ಬಾರ್ದು. ಸೊ ನೆನ್ಪಿಟ್ಕೊಳ್ಳಿ, HIV ಪತ್ತೆ ಹಚ್ಚಲಿಕ್ಕೆ ಯಾವ ಟೆಸ್ಟ್ಗಳಿದ್ದಾವೆ ಮಾರ್ಕೆಟಲ್ಲಿ ಈಗ ಎಲ್ಲವೂ ಬಹಳ ಸೆನ್ಸಿಟಿವ್, ಬಹಳ ಸ್ಪೆಸಿಫಿಕ್ ಇರ್ತವೆ. ಪ್ರೊವೈಡೆಡ್ ನೀವು ಕರೆಕ್ಟ್ ಟೈಮಲ್ಲಿ ಅದನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವಾಗ ಟೆಸ್ಟ್ ಮಾಡ್ಕೊಳ್ಬೇಕು, ಯಾವ ಟೆಸ್ಟನ್ನು ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲ ನಿಮಗೆ ಡೌಟ್ಸ್ ಇತ್ತು, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅವ್ರು ನಿಮ್ಮನ್ನು ಗೈಡ್ ಮಾಡ್ತಾರೆ. ಜಸ್ಟ್ ಫಾಲೋ ದೇರ್ ಗೈಡ್ಲೈನ್ಸ್ ಪ್ರೊವೈಡೆಡ್ ದೇ ಆರ್ ಅ ಕ್ವಾಲಿಫೈಡ್ ಡಾಕ್ಟರ್ಸ್. ಬಹಳಷ್ಟು ಸಲ ಇಲ್ಲಿನೂ ಬಹಳಷ್ಟು ಮಿಸ್ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಸೋ ಕಾಲ್ಡ್ ಯಾರು ಇನ್ಫಾರ್ಮೇಷನನ್ನು ಹೇಳ್ತಾ ಇರ್ತಾರೆ. ಸೊ ನೀವು ಒಂದು ಕ್ವಾಲಿಫೈಡ್ ಡಾಕ್ಟರನ್ನು ಕೇಳಿ ಆ್ಯಂಡ್ ಅವರ ಗೈಡೆನ್ಸನ್ನು ಫಾಲೋ ಮಾಡಿ. ಈಗ ಕೆಲವೊಂದು ಕಂಡೀಷನ್ಸಲ್ಲಿ ನಾವು ಪೇಷಂಟಿಗೆ ರೀಟೆಸ್ಟ್ ಮಾಡ್ಕೊಳ್ಳಿ ಅಂತ ಇರ್ತೀವಿ. ಹೌದು, ನೀವು ಪದೇ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕಾಗಿ ಬರಬಹುದು ಅಂತ ಇರ್ತೀವಿ. ಯಾರಲ್ಲಿ ಸಪೋಸ್ ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, ನಿಮ್ಮ ಬಿಹೇವಿಯರ್ ಈ ರೀತಿ ಇದೆ, ನೀವು ಬಹಳಷ್ಟು ಜನರ ಜೊತೆ ಈ ರೀತಿ ಲೈಂಗಿಕ ಸಂಬಂಧದಲ್ಲಿ ಇದ್ದೀರಾ, ಮಲ್ಟಿಪಲ್ ಪಾರ್ಟ್ನರ್ಸ್ ನಿಮಗಿದ್ದಾರೆ ಅಂದಾಗ ಡೆಫಿನೆಟ್ಲಿ ನೀವು ಅಟ್ಲೀಸ್ಟ್ ವರ್ಷದಲ್ಲಿ 1 ಸಲ ಆದ್ರೂ HIV ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು. ಎಲ್ಲಿವರೆಗೆ ನೀವು ನಿಮ್ಮ ಈ ರೀತಿ ಬಿಹೇವಿಯರ್ ನಿಮ್ದಿರುತ್ತೆ ಅಲ್ಲಿವರೆಗೆ ನೀವು ಇಯರ್ಲಿ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು, ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ರು ಅಂದಾಗ. ಎರಡನೇದು, ನೀವು ಬೈಸೆಕ್ಷುವಲ್ ಇದ್ದೀರಿ. ಈಗ ಗಂಡಸರ ಜೊತೆ ಸಂಬಂಧ ಮಾಡ್ತಾ ಇರೋದು ಗೇಸ್ ಇರ್ಬೋದು, ಅಥವಾ ಗಂಡಸರು ಹೆಂಗಸರ ಜೊತೆನೂ ಸಂಬಂಧ ಮಾಡ್ತಾ ಇರ್ತಾನೆ, ಅಥವಾ ಗಂಡು ಮಗನ ಜೊತೆನೂ ಸಂಬಂಧ ಮಾಡ್ತಾ ಇರ್ತಾರೆ. ಬೈಸೆಕ್ಷುವಲ್ಸ್ ಯಾರಿರ್ತಾರೆ, ಅಥವಾ ಯಾರು ಈ ಡ್ರಗ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಡ್ರಗ್ಸ್ ಹೇಗೆ ಸೂಜಿಯ ಮುಖಾಂತರ ಚುಚ್ಕೊಳ್ತಾ ಇರ್ತಾರೆ, ಒಬ್ಬನು ಯೂಸ್ ಮಾಡಿದಂಥ ಸೂಜಿಯನ್ನು ಬಹಳಷ್ಟು ಜನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ರಿಸ್ಕಿ ಬಿಹೇವಿಯರ್, ಇವೆಲ್ಲ ಬಹಳ ರಿಸ್ಕಿ ಬಿಹೇವಿಯರ್, ಯಾವುದರಿಂದ ಅವರಿಗೆ HIV ಬರುವಂಥ ಸಾಧ್ಯತೆ ಇದೆ. ಗೊತ್ತಾಯ್ತಾ? ಆ ರೀತಿ ಬಿಹೇವಿಯರ್ ಇದ್ದವರು, ಯಾರಿಗೆ ಈ ಒಂದು STD ಲೈಂಗಿಕವಾಗಿ ಹರಡುವಂಥ ರೋಗ ಇದೆ ಆ್ಯಂಡ್ ಅವರು ಸ್ಟಿಲ್ ಅವರು ಈ ರೀತಿ ಬಿಹೇವಿಯರಲ್ಲಿ ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಗೇಸ್ ಇರ್ಬೋದು, ಗಂಡಸಿನ ಜೊತೆ ಸಂಬಂಧ ಮಾಡೋದು, ಹೋಮೋಸೆಕ್ಷುವಲ್ಸ್ ಇರೋದು, ಇವರೆಲ್ಲರೂ ಏನು ಮಾಡಬೇಕು, ಅಟ್ಲೀಸ್ಟ್ ಇಯರ್ಲಿ 1 ಸಲ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಎಲ್ಲಿವರೆಗೆ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಎಲ್ಲಿವರೆಗೆ ಅವರು ಈ ರೀತಿ ತಮ್ಮ ಬಿಹೇವಿಯರನ್ನು ಚೇಂಜ್ ಮಾಡ್ತಾ ಇರೋದಿಲ್ಲ. ಅವರು ಯಾವತ್ತೂ ಒಂದು ರಿಸ್ಕಲ್ಲಿ ಇದ್ದೇ ಇರ್ತಾರೆ. ಸೊ ನಾವು ಅವರಿಗೆ ಟೆಸ್ಟ್ ಮಾಡ್ಕೊಳ್ತಾನೆ ಇರಿ ಅಂತ ಹೇಳ್ತಾ ಇರ್ತೇವೆ.
ನೀವು ಯಾವತ್ತೋ ಒಂದ್ಸಲ ಈ ರೀತಿ ಏನೋ ಒಂದು ಇನ್ಸಿಡೆಂಟ್ ಆಗಿ ಹೋಯ್ತು ಆ್ಯಂಡ್ ನೀವು ಅದರ ಸಲುವಾಗಿ ಕರೆಕ್ಟ್ ಟೈಮಿಂಗಲ್ಲಿ ಎಲ್ಲ ಟೆಸ್ಟ್ ಮಾಡ್ಕೊಂಡ್ರಿ, ನಿಮ್ದು ಎಲ್ಲ ಟೆಸ್ಟ್ ನೆಗೆಟಿವ್ ಬಂತು, ಮತ್ತೆ ನೀವು ಆ ರೀತಿ ಬಿಹೇವಿಯರ್ ಮಾಡಲಿಲ್ಲ ಅಂದಾಗ ನೀವು ಮತ್ತೆ 5 ವರ್ಷಕ್ಕೆ 10 ವರ್ಷಕ್ಕೆ ಎವ್ರಿ ಇಯರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಲೋ ರಿಸ್ಕ್ ಕೇಸ್ ಇತ್ತು ಆ್ಯಂಡ್ ನಿಮ್ಮ ಟೆಸ್ಟಿಂಗ್ ನೆಗೆಟಿವ್ ಬಂತು ಅಂದಾಗ ಪದೇ ಪದೇ ಟೆಸ್ಟಿಂಗ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು HIV ಇರುವಂಥ ವ್ಯಕ್ತಿಯ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಫಾರ್ ಎಕ್ಸಾಂಪಲ್, ಗಂಡನಿಗೆ HIV ಇದೆ, ಹೆಂಡತಿಗೆ HIV ಇಲ್ಲ. ಆದರೆ ನಾವು ಹೆಂಡತಿಗೆ ಎವ್ರಿ ಇಯರ್ಲಿ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಇರ್ತೀವಿ. ಯಾಕೆ? ಒಂದು, ಅವಳು HIV ಇರುವಂತಹ ವ್ಯಕ್ತಿಯ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಲ್ಲಿದ್ದಾಳೆ. ಓಕೆ, ಸೊ ಅವಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಬಂದೇ ಬರಬೇಕು ಅಂತಲ್ಲ, ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ, ಆಲ್ರೆಡಿ ಒಂದು HIV ಇರುವಂಥ ವ್ಯಕ್ತಿಯ ಜೊತೆ ಇರೋದ್ರಿಂದ ಅವಳು ಸಹ ರಿಪೀಟೆಡ್ಲಿ ಟೆಸ್ಟ್ ಮಾಡ್ಕೊಳ್ತಾ ಇರ್ಬೋದು. ಅವಳಿಗೆ ವೇಟ್ ಲಾಸ್ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಆ್ಯಂಡ್ ಆಲ್ರೆಡಿ ಒಂದು ಹಿಸ್ಟ್ರಿ ಇದೆ ದ್ಯಾಟ್ ಅವಳು HIV ಇರುವಂಥ ವ್ಯಕ್ತಿಯ ಜೊತೆ ಇದ್ದಾಳೆ ಅಂದಾಗ ಎಸ್, ಅವಳು ಸಹ ರಿಪೀಟೆಡ್ಲಿ ಟೆಸ್ಟ್ ಮಾಡ್ಕೊಳ್ತಾ ಇರಬಹುದು. ಪ್ರೆಗ್ನೆನ್ಸಿಯಲ್ಲಿ ಈಗ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಗಂಡ HIV ಪಾಸಿಟಿವ್ ಇದ್ದಾನೆ ಅಂದಾಗ ಅವಳಿಗೆ ನಾವು ಫಸ್ಟ್ 3 ಮಂತ್ಸು ಡೆಲಿವರಿ ಟೈಮಲ್ಲಿ ಆವಾಗಲೆಲ್ಲ ನಾವು HIV ಟೆಸ್ಟ್ ಮಾಡೇ ಮಾಡ್ತೀವಿ. ರಿಪೀಟೆಡ್ಲಿ ಅವಳು ಟೆಸ್ಟ್ ಮಾಡ್ತಾ ಇರ್ತೀವಿ. ಯಾಕೆ? ಸೊ ದ್ಯಾಟ್ ಆ HIV ಅವಳಿಗಿತ್ತು ಅಂದರೆ ಅವಳ ಮಗುವಿಗೂ ಬರಬಾರ್ದು, ಅದನ್ನು ತಡೆಯೋದಕ್ಕೆ. ಈಗ ಗಂಡಸಿಗೆ HIV ಇಲ್ಲ ಆ್ಯಂಡ್ ಹೆಣ್ಮಗಳಿಗೂ ನಾವು ಒಂದ್ಸಲ HIV ಟೆಸ್ಟ್ ಮಾಡಿದ್ವಿ ಅಂದಾಗ ಮತ್ತೆ ಮತ್ತೆ ಅವಳಿಗೆ ನಾವು HIV ಟೆಸ್ಟ್ ಮಾಡ್ತಾ ಇರೋದಿಲ್ಲ. ಅವಳಿಗೆ ಒಂದ್ಸಲ HIV ನೆಗೆಟಿವ್ ಬಂತು, ಗಂಡನಿಗೂ HIV ಇಲ್ಲ ಅಂದಾಗ ಮತ್ತೆ ರೀಟೆಸ್ಟಿಂಗ್ ಮಾಡ್ತಾ ಇರುವಂಥ ಅವಶ್ಯಕತೆ ನಮಗಿರೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ರಿಪೋರ್ಟ್ ಇನ್ಡಿಟರ್ಮಿನೇಟ್ ಅಥವಾ ಬಾರ್ಡರ್ ಲೈನಲ್ಲಿ ಬಂದುಬಿಡುತ್ತೆ. ಕೆಲವೊಂದು ಸಲ ಯಾರೋ ಹೇಳಿರ್ತಾರೆ, ಯಾವುದೋ ಬೇಡದಿದ್ದು ಟೆಸ್ಟ್ ಮಾಡ್ಕೊಂಡಿರ್ತಾರೆ, ಆವಾಗ ಏನಾಗುತ್ತೆ, ಕೆಲವೊಂದು ಸಲ ರಿಪೋರ್ಟ್ ಬಹಳ ಬಾರ್ಡರ್ ಲೈನಲ್ಲಿ ಬಂದುಬಿಡುತ್ತೆ. ಆವಾಗ ನಮಗೆ ರಿಪೀಟೆಡ್ಲಿ ನಾವು ಟೆಸ್ಟ್ ಮಾಡ್ಕೊಳ್ಳೋಕೆ ಹೇಳ್ತೀವಿ. ಸೊ ದ್ಯಾಟ್ ನಮ್ಮನ್ನ ನಾವು ಕರೆಕ್ಟಾಗಿ ಡೆಫಿನೆಟ್ಲಿ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬಹುದು, ಇದು HIV ಇದೆಯೋ ಇಲ್ವೋ ಅಂತ. ಸೊ ಅಂಥ ಕಂಡೀಷನ್ಸಲ್ಲಿ ನಿಮಗೆ ರೀಟೆಸ್ಟಿಂಗನ್ನು ನಿಮ್ಮ ಡಾಕ್ಟ್ರು ಹೇಳ್ಬೋದು. ಇನ್ ಕನ್ಕ್ಲೂಸಿವ್ ಬಾರ್ಡರ್ ಲೈನ್, ಕನ್ಕ್ಲೂಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನ್ ಟೈಪ್ ಬಂದ್ಬಿಟ್ಟಿದೆ ಅಂತ ಟೈಮಲ್ಲಿ ಡಾಕ್ಟರ್ ನಿಮಗೆ ನಾನು ಹೇಳಿದೆ ರಿಪೀಟೆಡ್ಲಿ ಮಾಡ್ಕೊಳ್ಬೋದು. ರಿಪೀಟೆಡ್ಲಿ ಅಂದರೆ ಎವ್ರಿ ಇಯರ್ ಅಂತ ಇರೋದಿಲ್ಲ, ಮ್ಯಾಕ್ಸಿಮಮ್ ಒಂದು 2 ವಾರ ಅಥವಾ 4 ವಾರದ ನಂತರ ಇನ್ನೊಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ ಅಂತಿರ್ತಾರೆ ಅಷ್ಟೇ. ಅದರಲ್ಲಿನೂ ಅದು ನೆಗೆಟಿವ್ ಬಂತು ಅಂದರೆ ಮತ್ತೆ ಮತ್ತೆ ನಿಮಗೆ ರಿಪೀಟೆಡ್ಲಿ ಟೆಸ್ಟ್ ಮಾಡ್ಕೊಳಕ್ಕೆ ಹೇಳ್ತಾ ಇರೋದಿಲ್ಲ. ಸಪೋಸ್ ನಿಮಗೆ ಒಂದು ಟೆಸ್ಟ್ ಪಾಸಿಟಿವ್ ಬಂತು, ಯಾವುದೋ ಒಂದು ಕಾರ್ ಟೆಸ್ಟಲ್ಲಿ ನಿಮಗೆ ಪಾಸಿಟಿವ್ ಬಂತು ಅಂದಾಗ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ಬೋದು. ಸೊ ಇಷ್ಟು ಕಂಡೀಷನ್ಸಲ್ಲಿ ಮಾತ್ರ ನಾವು ನಿಮಗೆ ಇನ್ನೊಂದು ಸಲ ಮಾಡ್ಕೊಳ್ಳಿ, ರಿಪೀಟೆಡ್ಲಿ ಮಾಡ್ಕೊಳ್ಳಿ ಅನ್ಬೋದೇ ಹೊರತು ಜಸ್ಟ್ ಬಿಕಾಸ್ ನೀವೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ ಆ್ಯಂಡ್ ನಿಮಗೆ ಟೆಸ್ಟ್ ನೆಗೆಟಿವ್ ಬಂತು, 6 ಮಂತ್ಸ್ ತನಕ ನೀವು ಟೆಸ್ಟ್ ಮಾಡ್ಕೊಳ್ತಾನೆ ಇದ್ರಿ, ನೆಗೆಟಿವ್ ಬಂತು, ಮತ್ತೆ 1 ವರ್ಷಕ್ಕೆ ಮಾಡ್ಕೊಳ್ಳಿ, ಮತ್ತೆ 2 ವರ್ಷಕ್ಕೆ ಮಾಡ್ಕೊಳ್ಳಿ, ಮತ್ತೆ 3 ವರ್ಷಕ್ಕೆ ಮಾಡ್ಕೊಳ್ಳಿ ಅಂತ ನಿಮಗೆ ಯಾರೂ ಹೇಳ್ತಾ ಇರೋದಿಲ್ಲ ಆ್ಯಂಡ್ ನೀವು ಮಾಡ್ಕೊಳ್ಳಿಕ್ಕೆ ಹೋಗೋ ಅವಶ್ಯಕತೆ ಸಹ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಯಾಕಂದರೆ ಏನು ಟೆಸ್ಟ್ಗಳಿದ್ದಾವೆ, ನಿಮ್ಗೆ HIV ಇತ್ತು ಅಂದರೆ ಅವು ಡೆಫಿನೆಟ್ಲಿ ನಿಮಗೆ ಅಷ್ಟು ಟೈಮಲ್ಲಿ, ಆ ವಿಂಡೋ ಪೀರಿಯಡಿನ ಟೈಮಲ್ಲಿ ಅವು ಡೆಫಿನೆಟ್ಲಿ ನಿಮಗೆ ಪತ್ತೆ ಹಚ್ಚಿಬಿಡ್ತವೆ. ಓಕೆ, ಸೊ ನಿಮಗೆ ಒಂದ್ಸಲ ಅದು ಕರೆಕ್ಟ್ ಟೆಸ್ಟಿಂಗು ಕರೆಕ್ಟ್ ಟೈಮಲ್ಲಿ ಮಾಡಿದಾಗ ನೆಗೆಟಿವ್ ಬಂತು ಅಂದಾಗ ಪದೇ ಪದೇ ಟೆಸ್ಟ್ ಮಾಡ್ಕೊಳ್ತಾ ಇರುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಟೆಸ್ಟಿಂಗ್ ಮಾಡ್ಕೊಳ್ಳಿ, ಕರೆಕ್ಟ್ ಟೈಮಲ್ಲಿ ಟೆಸ್ಟಿಂಗ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಇತ್ತು ಅಂದಾಗ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ಅವರು ಗೈಡ್ ಮಾಡ್ತಾರೆ, ಅದೇ ಟೈಮಲ್ಲಿ ಹೇಳಿದಂಥ ಟೆಸ್ಟನ್ನು ಮಾಡ್ಕೊಳ್ಳಿ. ಯಾರು ರಿಪೀಟೆಡ್ಲಿ ಟೆಸ್ಟ್ ಮಾಡ್ಕೊಳ್ಬೇಕು, ನಿಮಗೆ ನಿಮ್ಮ ಬಿಹೇವಿಯರ್ ಬಹಳ ರಿಸ್ಕಿ ಇದೆ. ಗಂಡಸರ ಜೊತೆನೇ ಸಂಬಂಧ ಮಾಡ್ತಾ ಇರ್ತಾರೆ ಅಂಥವರು, ಅಥವಾ ಯಾರಿಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, ಬಹಳಷ್ಟು ಜನರ ಜೊತೆ ಲೈಂಗಿಕ ಸಂಬಂಧವನ್ನು ಹೊಂದಿದ್ದಾರೆ, ಅಥವಾ ಅವರು ಬೈಸೆಕ್ಷುವಲ್, ಗಂಡಸಿನ ಜೊತೆನೂ ಸಂಬಂಧ ಮಾಡ್ತಾ ಇದ್ದಾರೆ, ಹೆಂಗಸಿನ ಜೊತೆನೂ ಸಂಬಂಧ ಮಾಡ್ತಾ ಇದ್ದಾರೆ, ಬೈಸೆಕ್ಷುವಲ್ಸ್ ಇದ್ದಾರೆ, ಅಥವಾ ಅವರ ಪಾರ್ಟ್ನರಿಗೆ HIV ಇದೆ ಆ್ಯಂಡ್ ಅವರು ಅವರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟಲ್ಲಿದ್ದಾರೆ, ಅಥವಾ ಪ್ರೆಗ್ನೆಂಟ್ ಮಹಿಳೆ ಯಾರ ಗಂಡ HIV ಪಾಸಿಟಿವ್ ಇದ್ದಾನೆ ಅವರಿಗೆ ರಿಪೀಟೆಡ್ಲಿ ಮಾಡ್ಕೊಳ್ಬೇಕಾಗಿ ಬರಬಹುದು, ಅಥವಾ ನಮಗೆ ರಿಸಲ್ಟ್ ಬಾರ್ಡರ್ ಲೈನಲ್ಲಿ ಬಂತು, ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಆವಾಗ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ರಿಪೀಟೆಡ್ಲಿ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೋದು. ಅದು 1 ಅಥವಾ 2 ಸಲ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಹೇಳೋದಿಲ್ಲ.
ಸೊ ಇವು ಫ್ಯೂ ಕಂಡೀಷನ್ಸ್ ಬಿಟ್ಟು ಯಾರೇ ಆಗಲಿ ಪದೇ ಪದೇ HIV ಟೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಕೆಲವೊಂದು ಪಾಯಿಂಟ್ಸ್ ಇದ್ವು, ಯಾವುದನ್ನು ನೀವು ನೆನ್ಪಿಟ್ಕೊಳ್ಬೇಕು ಈ HIV ಟೆಸ್ಟಿಂಗಲ್ಲಿ. ನಾನು HIV ಟೆಸ್ಟ್ಗಳ ಬಗ್ಗೆ ಬಹಳಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ರೆಫರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು, ನಿಮ್ಗೆ ಕೇಳಬೇಕು, ನಾನು ಯಾವ ಟೆಸ್ಟ್ ಮಾಡ್ಕೊಳ್ಬೇಕು, ಯಾವಾಗ ಮಾಡ್ಕೊಳ್ಬೇಕು, ಈ ರಿಸಲ್ಟ್ಸ್ ಕರೆಕ್ಟ್ ಇರಬಹುದಾ ಅಥವಾ ಇನ್ನೊಂದು ಟೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ, ಇವೆಲ್ಲ ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ನೀವು ಡೈರೆಕ್ಟ್ಲಿ ಕನ್ಸಲ್ಟ್ ಮಾಡ್ಬೋದು. ನೀವು ನಿಮ್ಮ ಡಾಕ್ಟ್ರನ್ನ ಭೇಟಿಯಾಗಿ ಅಥವಾ ನಿಮಗೆ ಡೌಟ್ಸ್ ಇತ್ತು ಅಂದರೆ ನೀವು ಕನ್ಸಲ್ಟೇಷನನ್ನು ಸಹ ಪಡಿಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಅಗೇನ್ ಆ್ಯಂಡ್ ಅಗೇನ್ ಪದೇ ಪದೇ ಟೆಸ್ಟಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಎಲ್ಲ ಟೆಸ್ಟ್ಗಳು ಕರೆಕ್ಟ್ ಆಗಿ ರಿಸಲ್ಟ್ಸನ್ನು ಕರೆಕ್ಟ್ ಟೈಮಲ್ಲಿ ಮಾಡಿಕೊಂಡಾಗ ಅಕ್ಯುರೇಟ್ ರಿಸಲ್ಟ್ಸನ್ನೇ ಕೊಡ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.